ಸನ್ಮಾನ್ಯ ಶಾಸಕರಲ್ಲಿ ಮನವಿಯನ್ನ ಮಾಡ್ತೇವೆ. ಇಲ್ಲಿ ಇನ್ನಷ್ಟು ಜಾಗವನ್ನ ನಾವು ಖರೀದಿ ಮಾಡಿದ್ದೇವೆ. ಇಲ್ಲಿ ಸಮುದಾಯ ಭವನವನ್ನ ನಿರ್ಮಾಣ ಮಾಡಬೇಕು ಅನ್ನೋ ಆಶಯ ಇದೆ ಅಂತ ಹೇಳಿ ಇಲ್ಲಿ ಹೇಳಿದ್ರು. ತಮ್ಗೆಲ್ಲರಿಗೂ ತಿಳಿದಿರುವ ಹಾಗೆ ಈ ಜನಾಂಗಕ್ಕೆ ಬಹಳಷ್ಟು ಕೊಡುಗೆ ನಮ್ಮ ತಂದೆಯವ್ರದಿದೆ, ನಮ್ಮ ಶಾಸಕರದಿದೆ. ಅಲ್ಲಿ ಸಿಟಿ ಮಧ್ಯದಲ್ಲಿ ಒಂದು ಅಭೂತವಾದಂತ ಒಂದು ಸಮುದಾಯ ಭವನ ನಿರ್ಮಾಣ ಆಗ್ತಾ ಇದೆ. ಅದಕ್ಕೂ ಕೂಡ ಹಣವನ್ನ ಹಾಕಿದ್ದಾರೆ. ಹಾಗೇನೆ ತಮ್ಮೆಲ್ಲರ ಬೇಡಿಕೆಯಂತೆ ಈ ಭಾಗದಲ್ಲಿ ಒಂದು ಸಮುದಾಯ ಭವನವನ್ನ ನಿರ್ಮಾಣ ಮಾಡುವ ಇಂಗಿತವನ್ನ ತಾವು ಅರ್ಪಿಸಿದ್ರಿ. ಅದಕ್ಕೆ ಒಂದು ಕೊಡುಗೆ ಕೊಡಬೇಕು ಅಂತ ಹೇಳಿ ನಾನು ಶಾಸಕರಲ್ಲಿ ನಾನು ಕೂಡ ತಮ್ಮ ಪರವಾಗಿ ಮನವಿಯನ್ನ ಮಾಡ್ತೇನೆ. ಸನ್ಮಾನ್ಯ ಶಾಸಕರು, ಸನ್ಮಾನ್ಯ ಟಿ.ಬಿ. ಜಯಚಂದ್ರ ಸಾಹೇಬರು ಈ ಕ್ಷೇತ್ರದ ಶಾಸಕರು ಭಾಗವಹಿಸಬೇಕಾಗಿತ್ತು. ಅವರು ಸನ್ಮಾನ್ಯ ಹರಿಪ್ರಸಾದ್ ಅವರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರೋದ್ರಿಂದ ಅವರ ಪರವಾಗಿ ನಾನು ಅವರ ಮಗ ಸಂಜಯ್ ಜಯಚಂದ್ರ ಮುಂದೆ ಬಂದಿದ್ದೇನೆ. ಬಹಳ ಅದ್ದೂರಿಯಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ನಾವು ಹಿಸ್ಟ್ರಿನ ಕಲಿಬೇಕಂತೆ. ಹಿಸ್ಟ್ರಿ ಮಾಡ್ಬೇಕಾದ್ರೆ ಅಂದ್ರೆ ಇತಿಹಾಸವನ್ನ ರಚಿಸೋದಕ್ಕೆ ಇತಿಹಾಸ ತಿಳಿಬೇಕಂತೆ. ಹಾಗೇನೆ ಒಂದು ಸಮುದಾಯದ ಬಗ್ಗೆ, ಒಂದು ಸಮುದಾಯಕ್ಕೆ ಸೇರಿದಂತ ಸಂದರ್ಭದಲ್ಲಿ ಸಮುದಾಯ ಏನು, ನಮ್ಮ ಸಮುದಾಯ ಯಾವುದು, ನಾವು ಎಲ್ಲಿಂದ ಬಂದಿದ್ದೇವೆ ಅನ್ನೋದನ್ನ ತಿಳ್ಕೊಳ್ಬೇಕು ಅಂತ ಹಿರಿಯರು ಈಗ ತಾನೇ ಉಪದೇಶ ಮಾಡ್ತಾ ಇದ್ರು. ನೋಡಿ, ನಮ್ಮ ರಾಜ್ಯದಲ್ಲಿ ಈ ಬುಡಕಟ್ಟು ಜನಾಂಗ ಅಂತ ಹೇಳಿ ಏನು ನಾವು ಹೇಳ್ತೇವೆ, ಈ ನನ್ನ ಭಾಗದಲ್ಲಿ ಹೇಳ್ತಾರೆ ಒಂದು ಸಿವಿಲೈಸೇಷನ್ ಬೆಳಿಬೇಕು ಅಂತಂದ್ರೆ ಬುಡಕಟ್ಟ ಜನಾಂಗದವ್ರನ್ನ ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ. ಆಸ್ಟ್ರೇಲಿಯಾದಂತ ದೇಶದಲ್ಲಿ ಬುಡಕಟ್ಟ ಜನಾಂಗ ಅಂತಿದೆ. ಅದನ್ನ ನೋಡ್ಕೊಳ್ದಿದ್ದಕ್ಕೆ ಈಗಲೂ ಕೂಡ ಅಲ್ಲಿ ಬಹಳ ಯಾತನೆ ಅನುಭವಿಸ್ತಾರೆ ಆ ದೇಶ. ಅದೇ ರೀತಿಯಾಗಿ ಅರೇನರ್ಗೊಲ್ರಿಗೆ ಸಿದ್ದು ಪುಟ್ಟ ಸಿದ್ದಪ್ಪ, ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲಿ ಅರೇನರ್ಗೊಲ್ರಿರ್ಲಿ 5 ಅಣ್ಣ ತಮ್ಮಗಳು ಕಾಮನಟ್ಟಿ, ರೊಳ್ಳೆ, ಕೊಮರೇನಹಳ್ಳಿ, ಗುಂಡುಮಾಲೆ, ಚಂಗಾವರ ಇಷ್ಟಕ್ಕೆ ಸೇರಿರ್ತಾರೆ. ಅದು ಸಿದ್ದು ಕುಂಟಪ್ಪಿಗೆ ಬರಬೇಕು. ಒದ್ದೇಕೆರೆ ಸಿದ್ದಪ್ಪ ಅದು ನಮ್ಮ ಅಣ್ಣ ತಮ್ಮದಿರು ಮೆರಿಯರ್ಗೊಲ್ರಿಗೆ ಇಂತಹ ಈ ಒಂದು ಸಂಸ್ಥಾನದಲ್ಲಿ ನಮ್ಮ ಅಣ್ಣ ತಮ್ಮದಿರು ನಮ್ಮ ಹಿರಿಯಣ್ಣರು ಹೇಳಿದ್ರು 1450 ಇಸ್ವಿನಲ್ಲಿ ಸಿದ್ದನು ಕುಂಟೆ ಸ್ಥಾಪನೆ ಆಯಿತು ಅಂತೇಳಿ ನಮ್ಮ ಮಾಹಿತಿ ಪ್ರಕಾರ ಹೇಳ್ತಾ ಇದ್ದಾರೆ. ಅದರ ನಂತರ ನಮ್ಮ ಇನ್ನೊಬ್ಬರು ರೊಳ್ಳೆ ನಾಗರಾಜ್ ಅಂತ ಹೇಳಿದ್ರು 1700 ಸುಮಾರಲ್ಲೇ ನಮ್ಮ ಅಣ್ಣ ತಮ್ಮಗಳು 5 ಅಣ್ಣ ತಮ್ಮಗಳು ಇಲ್ಲಿ ಸೇರ್ಕೊಂಡು ದೇವರು ಮಾಡಿದ್ರು. ಅದನ್ನು ಬಿಟ್ರೆ ಇವತ್ತೇ ಈ ಏನು 21ನೇ ತಾರೀಕು 6ನೇ ತಿಂಗಳು 2026ನೇ ಇಸ್ವಿನಲ್ಲಿ ನಾವು ಇವತ್ತು ಮಾಡ್ತಾ ಇದ್ವಿ. ಇದೇನ 250 ವರ್ಷಗಳ ನಂತರ ನಾವು ಅರೇನರ್ಗೊಲ್ರ ಅಣ್ಣ ತಮ್ಮಗಳು ಸಿದ್ಧಪಡ್ತಾಗೆ ಸೇರಿದ್ವಿ. ಇದೊಂದು ಐತಿಹಾಸಿಕ ಸಮಾರಂಭ. ಸುವರ್ಣಾಕ್ಷರಗಳಲ್ಲಿ ನಮ್ಮ ಅಣ್ಣ ತಮ್ಮದರು ಎಲ್ಲರನ್ನು ಜ್ಞಾಪಕ ಮಾಡ್ಕೊಳ್ಳುವಂತಹ ಸಮಾರಂಭ. ಈ ಒಂದು ಐತಿಹಾಸಿಕ ಸಮಾರಂಭಕ್ಕೆ ನಮ್ಮ ನೆಂಟರುಗಳು ಆಗಲೇ ಹೇಳಾಯ್ತು. ಚಿಕ್ಕಮೂರ್ತಿ, ಚಂದ್ರಮತಿ ಅಂದ್ರೆ ಎಲ್ಲರೂ ಕವರ್ ಆದ್ರೆ ಅವ್ರಿಗೆಲ್ಲರಿಗೂ ಹೇಳಿದೀನಿ. ಆದ್ರಿಂದ ನಮ್ಮ ಅರೇನರ್ಗೊಲ್ರು ಅಂತಂದ್ರೆ ನಾನು ಆಗ್ಲೇ ಹೇಳಿದೆ, ಇವತ್ತು ಮೇಲುಕಟ್ಟೆ ಅಂತೇಳಿ ನಮ್ಮನ್ನ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ. ಆದ್ರಿಂದ ಇವತ್ತಿನ ದಿವಸ ನಮ್ಮ ಎಲ್ಲ ಮುಖಂಡರು ಬಂದಿದ್ದಾರೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ದೇವಸ್ಥಾನ ಆಗ್ಬೇಕಾದ್ರೆ ಸುಮಾರು 17 ವರ್ಷಗಳ ಕಾಲ 2009ರಲ್ಲಿ ಇಲ್ಲಿ ಶಂಕುಸ್ಥಾಪನೆ ಆಯಿತು. ಸನ್ಮಾನ್ಯ ಜಯಚಂದ್ರ ಅವರನ್ನ ಕರ್ಕೊಂಡ್ಬಂದು ಇಲ್ಲಿ ಶಂಕುಸ್ಥಾಪನೆ ಮಾಡಿದ್ವಿ. ನಮ್ಮ ಗುಂಡುಮಾಲೆ ತಿಪ್ಪೇಸ್ವಾಮಿ ಅವರು ನಿರಂತರವಾಗಿದ್ದಾರೆ ಇಲ್ಲಿ. ಆದ್ರಿಂದ ಈ ಒಂದು ದೇವಸ್ಥಾನದ ಅಭಿವೃದ್ಧಿಗೆ, ಕಟ್ಟಡಕ್ಕೆ ಇವತ್ತು ಏನು ಶ್ರಮಿಸಿದ್ದಾರೆ ಆ ಕಮಿಟಿ ವರ್ಗ ಎಲ್ಲರಿಗೂ ಇವತ್ತು ಆಭಾರಿ ಆಗ್ಬೇಕಾಗುತ್ತೆ. ಯಾರು ಅಂದ್ರೆ ನಮ್ಮ ಅಣ್ಣ ತಮ್ಮಗಳು. ಇವತ್ತಿನ ದಿವಸ ನಾವು ಇಲ್ಲಿ ಏನು ದೇವರು ಮಾಡಿದೀವಿ, ನಮ್ಮ ಅಣ್ಣ ತಮ್ಮಗಳಿಗೆ ಕರೆ ಕೊಡೋದಿಷ್ಟೇ. ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರನು. ಶಿವ ಬೇರೆ ಅಲ್ಲ, ಸತ್ಯ ಬೇರೆ ಅಲ್ಲ. ನಾವು ಸತ್ಯವಾಗಿ ನಡಿಬೇಕು. ಸತ್ಯವಾಗಿದ್ರಷ್ಟೇ ನಮ್ಮನ್ನ ಸಿದ್ದಪ್ಪ ಭೈರಪ್ಪ ಮೆಚ್ತಾನೆ. ಕಾಲಭೈರವೇಶ್ವರ, ಸಿದ್ದೇಶ್ವರ, ನಮ್ಮ ಭಾಷೆಯಲ್ಲಿ ಸಿದ್ದಪ್ಪ ಭೈರಪ್ಪ. ಸಿದ್ದಪ್ಪ ಇದ್ ಕಡೆಗೆ ಭೈರಪ್ಪ ಇರಲೇಬೇಕು. ಆದ್ರಿಂದ ಏನು ಇವತ್ತು ಸತ್ಯವಾಗಿ ನಡಿಬೇಕು. ಇವತ್ತು ನಾವು ಯಾವುದೇ